ದೇವನಿಗೂ ಒಬ್ಬ ನಾಸ್ತಿಕ ಮತ್ತು ಆಸ್ತಿಕ ಇಬ್ಬರು ಜಗತ್ತನ್ನು ತಮ್ಮದೇ ಆದ ರೀತಿಯಲ್ಲಿ ನೋಡಲು ಮತ್ತು ಬದುಕಲು ಸಮ್ಮತಿ ಹಾಗೂ ಅನುಮತಿಯನ್ನು ನೀಡುತ್ತಾನೆ, ಏಕೆಂದರೆ ಇದರಲ್ಲಿ ಯಾವುದೇ ಕೆಡುಕಿಲ್ಲ ಮತ್ತು ದೇವರು ಸ್ವತಃ ಇದನ್ನು ನಂಬುತ್ತಾರೆ. ಪ್ರಹ್ಲಾದ ಮತ್ತು ಹಿರಣ್ಯಕಶ್ಯಪ ಇದಕ್ಕೆ ಅತ್ಯುತ್ತಮ ಉದಾಹರಣೆಗಳು. ಅವರಿಬ್ಬರೂ ಭಗವಾನ್ ವಿಷ್ಣುವನ್ನು ಅವನ ನಿಜ ರೂಪದಲ್ಲಿ ಭೇಟಿಯಾಗಲು ಬಯಸಿದ್ದರು. ವಿಷ್ಣುವನ್ನು ನಂಬದ ಹಿರಣ್ಯಕಶ್ಯಪ ಪ್ರತಿ ಬಾರಿಯೂ ತನ್ನ ಶಕ್ತಿಯನ್ನು ಪ್ರಯೋಗಿಸುತ್ತಾ ವಿವಿಧ ರೀತಿಯ ಕಷ್ಟಗಳನ್ನು ನೀಡುತ್ತಿದ್ದನು, ಮತ್ತು ವಿಷ್ಣುವನ್ನು ನಂಬಿದ ಕಾರಣದಿಂದ ಪ್ರತಿ ಬಾರಿಯೂ ಪ್ರಹ್ಲಾದ ಯಾವುದೋ ಒಂದು ರೀತಿಯಲ್ಲಿ ಪಾರಾಗುತ್ತಿದ್ದನು. ಆದರೆ ನಂಬಿಕೆ ಮತ್ತು ಅಪನಂಬಿಕೆಯ ಈ ಯುದ್ಧದಲ್ಲಿ ಸೋಲು ಅವನದ್ದೇ ಆಗುತ್ತದೆ. ಯಾರು ತನ್ನನ್ನು ಈ ಪ್ರಕೃತಿಗಿಂತ ದೊಡ್ಡವನೆಂದು ಭಾವಿಸಲು ಶುರು ಮಾಡುತ್ತಾರೋ, ಏಕೆಂದರೆ ಈ ಬ್ರಹ್ಮಾಂಡ ಮತ್ತು ಪ್ರಕೃತಿಯನ್ನು ಯಾವುದೇ ಆಸ್ತಿಕ ಅಥವಾ ನಾಸ್ತಿಕರು ಸೃಷ್ಟಿಸಿಲ್ಲ, ಇದರ ಪಾಲಕ ಮತ್ತು ಚಾಲಕನೇ ಬೇರೆ ಯಾರೋ ಆಗಿದ್ದಾರೆ. ಹಿರಣ್ಯಕಶ್ಯಪ ಸಭೆಯ ನಡುವೆ ತನ್ನ ಮಗನ ಮುಂದೆ ಅವನ ವಿಷ್ಣುವನ್ನು ಹುಡುಕುತ್ತಿದ್ದನು. ಕ್ರೋಧದಿಂದ ಕಣ್ಣುಗಳು ಕೆಂಪಾಗಿದ್ದವು ಮತ್ತು ಮೆದುಳು ಶೂನ್ಯವಾಗಿತ್ತು. ಅವನು ಅರಮನೆಯ ಎಲ್ಲಾ ಕಂಬಗಳನ್ನು ಮತ್ತು ಗೋಡೆಗಳನ್ನು ಕೇವಲ ಒಂದು ಕಾರಣಕ್ಕಾಗಿ ಒಡೆಯುತ್ತಿದ್ದನು, ಏಕೆಂದರೆ ಅವನ ಮಗ ಪ್ರಹ್ಲಾದನು ಆತನೇ ಜಗತ್ಕರ್ತ ಮತ್ತು ಆತ ಕಣಕಣದಲ್ಲೂ ಇದ್ದಾನೆ ಎಂದು ಹೇಳಿದ್ದನು. ಪ್ರಹ್ಲಾದ ದೂರದ ಒಂದು ಕಂಬದ ಕಡೆಗೆ ಬೆರಳು ಮಾಡಿ ತೋರಿಸುತ್ತಾ, ಅಲ್ಲಿ ಹರಿಸಿಗುವನು ಎಂದನು. ಹಿರಣ್ಯಕಶ್ಯಪ ಓಡುತ್ತಾ ಕಂಬದ ಹತ್ತಿರ ಹೋಗಿ ಒಂದು ಜೋರು ಏಟು ನೀಡಿದನು. ಆ ಕಂಬದಿಂದ ಹೊರಬಂದದ್ದು ಪ್ರಹ್ಲಾದ ಮತ್ತು ಹಿರಣ್ಯಕಶ್ಯಪ ಇಬ್ಬರನ್ನೂ ಭಯಭೀತರನ್ನಾಗಿ ಮಾಡಿತು. ಪ್ರಹ್ಲಾದ ಮತ್ತು ಹಿರಣ್ಯಕಶ್ಯಪ ಏನೆಂದು ಯೋಚಿಸಿದ್ದರೋ ವಿಷ್ಣು ಹಾಗೆ ಕಾಣುತ್ತಿರಲಿಲ್ಲ. ಅವರ ಭಗವಂತನ ಮೇಲಿನ ನಂಬಿಕೆ ಮತ್ತು ಅಪನಂಬಿಕೆ ಗಂಗೆಯಲ್ಲಿ ಹರಿದು ಹೋದಂತಾಯಿತು. ಹಿರಣ್ಯಕಶ್ಯಪ ತನ್ನನ್ನು ಜಗದ ಒಡೆಯನೆಂದು ಭಾವಿಸಿದ್ದನು. ಈ ಸಮಯದಲ್ಲಿ ಅವನು ಯಾರ ಮುಂದೆ ನಿಂತಿದ್ದನೋ ಅದು ಹಗಲೂ ಆಗಿರಲಿಲ್ಲ, ರಾತ್ರಿಯೂ ಆಗಿರಲಿಲ್ಲ, ಬೆಳಗೂ ಅಲ್ಲ, ಸಂಜೆಯೂ ಅಲ್ಲ, ಒಳಗೂ ಅಲ್ಲ, ಹೊರಗೂ ಅಲ್ಲ, ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ, ಗಂಡೂ ಅಲ್ಲ, ಹೆಣ್ಣೂ ಅಲ್ಲ. ಪ್ರಕೃತಿಯ ಈ ಸ್ವರೂಪವು ಅವನ ಅಹಂಕಾರವನ್ನು ಮುರಿಯಿತು. ಭಗವಾನ್ ನರಸಿಂಹನು ಅವನನ್ನು ಎತ್ತಿಕೊಂಡು ಹೊಸ್ತಿಲ ಬಳಿಗೆ ಕೊಂಡೊಯ್ದು ಉಗುರುಗಳಿಂದ ಅವನ ಹೊಟ್ಟೆಯನ್ನು ಸೀಳಿದರು. ಹಿರಣ್ಯಕಶ್ಯಪನು ಪ್ರಕೃತಿಯ ಸ್ವರೂಪವನ್ನು ತನ್ನ ಆಧಾರದ ಮೇಲೆ ತನ್ನ ಶಕ್ತಿಯಿಂದ ಬದಲಾಯಿಸಿದ್ದನು ಮತ್ತು ತನ್ನನ್ನು ಶ್ರೇಷ್ಠನೆಂದು ಭಾವಿಸಿದ್ದನು. ಆದರೆ ಅದೇ ನಿಯಮಗಳು ಅವನದೇ ಹೊಸ್ತಿಲಲ್ಲಿ ಅವನ ಸಾವಿಗೆ ಕಾರಣವಾದವು. ಪ್ರಹ್ಲಾದ ಯಾವ ವಿಷ್ಣುವನ್ನು ಇಷ್ಟು ವರ್ಷಗಳಿಂದ ಹುಡುಕುತ್ತಿದ್ದನೋ ಇಂದು ಆತನ ಬಳಿಗೆ ಹೋಗಲು ಕೂಡ ಹೆದರುತ್ತಿದ್ದನು. ಆದರೆ ಆತ ಆ ಭಯಾನಕ ಭಗವಂತನ ಮಡಿಲಲ್ಲಿ ಹೋಗಿ ಕುಳಿತನು ಮತ್ತು ಭಗವಂತನ ಆ ಪ್ರಕೃತಿಯನ್ನು ಒಪ್ಪಿಕೊಂಡನು. ಅದರ ಬಗ್ಗೆ ಆತ ಎಂದಿಗೂ ಯೋಚಿಸಿರಲಿಲ್ಲ.